ನಿಂತ್ಕೋ. ಮೇಡಮ್ ಹತ್ರ ಮಾತಾಡಿದ್ಯಾ? ನರ್ತನ ಹೇಳಿದ್ದು ನಿಜಾನಾ? ಹೌದು ಕೃಷ್ಣವೇಣಿ, ಮೇಡಮ್ ಹತ್ರ ಮಾತಾಡ್ದೆ. ನರ್ತನ ಹೇಳ್ತಿರೋದ್ ನಿಜ. ಪುಷ್ಪಕ್ ಸರ್ ಕಾಣಿಸ್ತಿಲ್ವಂತೆ. ಈಗ ತಾನೇ ರಾಜೇಂದ್ರ ಸರ್ ಬಂದು ಮೇಡಮ್ ಹತ್ರ ವಿಚಾರಿಸ್ಕೊಂಡು ಹೋದ್ರಂತೆ ಪುಷ್ಪಕ್ ಸರ್ ಎಲ್ಲಿ ಅಂತ. ಈಗ ಮೇಡಮು ಪುಷ್ಪಕ್ ಸರ್ ಎಲ್ಲಿದ್ದಾರೆ ಹುಡುಕು ಅಂತ ನನ್ಗೆ ಹೇಳ್ತಿದ್ದಾರೆ. ನಾನ್ ಏನ್ ಮಾಡ್ಲಿ, ಎಲ್ಲಿ ಅಂತ ಹುಡುಕ್ಲಿ? ನನ್ ತಲೆ ಕೆಟ್ಟೋಗ್ತಿದೆ. ಮೈನಾ, ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ನೋಡು. ಇವ್ರಾಗ ಫೋನ್ ತೆಗಿತಿಲ್ಲ. ಕೃಷ್ಣವೇಣಿ ಅವ್ರ ಫೋನ್ ತೆಗಿತಿಲ್ಲ. ಈಗ ಏನ್ ಮಾಡೋದು? ಧ್ರುವ ನನ್ ಮಾತು ಕೇಳ್ತೀನಿ, ಅವ್ರಿಗೇನಾದ್ರು ಗೊತ್ತಾ ಅಂತ. ಸರಿ, ನೀನ್ ಫೋನ್ ಮಾಡು, ನಾನು ಊಟ ಕೊಟ್ಟು ಬರ್ತೀನಿ. ಹಲೋ ಧ್ರುವ ಅವ್ರೆ. ಹಲೋ, ಹೇಳಮ್ಮ. ಅಮ್ಮ, ಅದು ಧ್ರುವ ಅವರು. ಯಾಕಮ್ಮ, ಯಾಕೆ ಗಾಬ್ರಿಲಿದ್ಯಾ? ಏನಾಯ್ತು? ಏನೂ ಇಲ್ಲಮ್ಮ, ಧ್ರುವ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇರು, ಕೊಡ್ತೀನಿ. ಧ್ರುವ, ಧ್ರುವ. ಏನ್ ಸರ್ಸು? ತಗೋ, ಮೈನಾ ಫೋನ್ ಮಾಡಿದಾಳೆ, ಮಾತಾಡು. ಮೈನಾನಾ? ಹಲೋ ಮೈನಾ ಅವ್ರೆ, ಹೇಳಿ. ಧ್ರುವ ಅವ್ರೆ, ಪುಷ್ಪಕ್ ಸರ್ ಎಲ್ಲವ್ರೆ? ಪುಷ್ಪಕ್ ಸರ್ರಾ? ನನಗೆ ಗೊತ್ತಿಲ್ವೇ. ಅವ್ರು ಮನೆ ಬಿಟ್ಟು ಹೋಗವ್ರೆ. ಏನು, ಮನೆ ಬಿಟ್ಟು ಹೋಗಿದಾರಾ? ಧ್ರುವ ಅವ್ರೆ, ಏನು ಗೊತ್ತಿಲ್ದಿರಂಗ್ ಮಾತಾಡ್ಬಿಡಿ. ಅವ್ರು ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇರ್ತಾನೆ, ನಿಮಗ್ ಗೊತ್ತಿರುತ್ತೆ ತಾನೆ? ಮೈನವ್ರೆ, ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನೀವು ಹೇಳಿದ್ಮೇಲೆ ಈ ವಿಷಯ ನನಗೆ ಗೊತ್ತಾಗ್ತಿರೋದು. ನಿಮಗ್ ನಿಜವಾಗ್ಲೂ ಗೊತ್ತಿಲ್ವಾ? ನೋಡಿ ಮತ್ತೆ, ಇನ್ನೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಮೈನವ್ರೆ. ನೀವು ಹೇಳಿದ್ಮೇಲೆ ಈ ವಿಷಯದ ಬಗ್ಗೆ ನನಗೆ ಗೊತ್ತಾಗ್ತಿರೋದು. ಹಂಗಲ್ಲ ಧ್ರುವ ಅವ್ರೆ, ಪುಷ್ಪಕ್ ಸರ್ ಕಾಣಿಸ್ತಿಲ್ವಲ್ಲ, ಅದಕ್ಕೆ ಆತಂಕ ಆಗ್ತೈತೆ. ಈಗ ತಾನೆ ರಾಜೇಂದ್ರ ಸರ್ ಹಾಸ್ಟೆಲ್ ಹತ್ರ ಬಂದು ವಿಚಾರಿಸ್ಕೊಂಡು ಹೋಗವ್ರೆ ಪುಷ್ಪಕ್ ಸರ್ ಎಲ್ಲಿ ಅಂತ. ಮೇಡಮು ನನ್ನನ್ನು ಹುಡುಗ ಕೇಳ್ತಾವ್ರೆ, ಅದಕ್ಕೆ ನಿಮಗ್ ಫೋನ್ ಮಾಡ್ತಿರೋದು. ನೀವೊಂದ್ಸರಿ ಫೋನ್ ಮಾಡಿ ನೋಡ್ತೀರಾ? ಸರಿ ಸರಿ. ಹಾ, ಬೇಗ ಮಾಡಿ. ಪುಷ್ಪಕ್ ಸರ್, ಪಿಕ್ ಮಾಡ್ತಿಲ್ವಲ್ಲ? ಪುಷ್ಪಕ್ ಸರ್, ಧ್ರುವ ಅವ್ರೆ, ಏನಾಯ್ತು? ಅವ್ರ ಫೋನ್ ತೆಗಿದ್ರಾ? ಇಲ್ಲ ಮೈನವ್ರೆ, ಅವ್ರ ಫೋನ್ ಪಿಕ್ ಮಾಡ್ತಿಲ್ಲ. ಧ್ರುವ ಅವ್ರೆ, ಈಗ ಏನ್ ಮಾಡೋದು? ಮಾಡೋದೇನಿದೆ ಮೈನವ್ರೆ, ಅವ್ರನ್ನ ಹುಡುಕ್ಬೇಕಷ್ಟೇ. ನೀವ್ ರೆಡಿ ಇರಿ, ನಾನ್ ನಿಮ್ನ ಬಂದ್ ಪಿಕ್ ಮಾಡ್ತೀನಿ, ಸರಿನಾ? ಸರಿ ಸರಿ, ನೀವು ಬೇಗ ಬನ್ನಿ. ಸರ್ಸು,